ಅದು ಜೀರಿಗೆ ಅನಂತ ಭಟ್ಟ ಶ್ವೇತಕನ ಮನೆ ಜೀರಿಗೆ ಮಿಡಿ ಇದ್ದು ನಿನ್ನ ಮಾವನ ಮನೆದು ಇದ್ದು ಮಿಡಿ 4 ಬದಿ ಮಿಡಿ ಮಂಜು ನಮ್ಮ ಮನೆಗೆ ಹೌದಾ ಅಲ್ಲ ಈಗ ಬೇರೆ ಬೇರೆ ನಮ್ನಿ ಮಿಡಿ ಇದ್ದಲ್ಲ ಎಲ್ಲ ಒಟ್ಟಿಗೆ ಹಾಕಿ ಮಾಡಿದ್ರು ಒಂದೇ ನಮ್ನಿನೇ ಆಗ್ತದೆ ಒಂದೇ ಟೇಸ್ಟ್ ಬತ್ತು ಅದು ಮಿಡಿ ತಿಂದ ಮೇಲೆ ಅದು ರುಚಿ ಗೊತ್ತಾಗ್ತು ಬಿಟ್ರೆ ಸಪ್ರೇಟಾಗಿ ತಿಂದ್ರೆ ಮಾತ್ರ ಗೊತ್ತಾಗ್ತು ಬಿಟ್ರೆ ಮಿಕ್ಸ್ ಮಾಡ್ರೆ ಗೊತ್ತಾಗ್ತಿದೆ. ಚಿಕ್ಕಮ್ಮ ಈ ಉಪ್ಪಿನಕಾಯಿ ಮಸಾಲೆಗೆ ಅಂತ ಹಾಕಿದ್ದೆ ಇದಕ್ಕೆ ಜೀರಿಗೆ ಒಣಮೆಣಸಿನ ಹಿಟ್ಟು ಜಾಯಿಕಾಯಿ ಬೋಳ್ಕಾಳು ಲವಂಗ ಶಾಜೀರಿಗೆ ಆಮೇಲೆ ಒಣಶುಂಠಿ ಮೆಂತೆ ಸಾಸಿವೆ ಕಾಳು ಇದು ಮಾಡೋದು ಹೆಂಗೆ ಹೇಳು ಒಂಚೂರು ಹೇಳ್ಬಿಡೆ. ಮೊದಲು ಉಪ್ಪಿನ ನೀರು ಮಾಡ್ಕೊಳ್ಳವು ಅದು ಒಂದು ಕೊಡಕ್ಕೆ ಒಂದು ಕೊಡ ನೀರಿಗೆ 3 ಕೊಟ್ಟೆ ಉಪ್ಪು ಬೇಕು. ಅದನ್ನು ಚಲೋ ಬಚ್ಚಿಗೆಳವು ಅದೊಂದು 200 ಮಿಡಿಗೆ ಬತ್ತು ಕಡೆಗೆ ಅದಕ್ಕೆ ಚಲೋ ಕಾಸಿ ಕುದಿಸಿ ಹಾಗೆ ಇಡವು. ತಣದ ಮೇಲೆ ಅದಕ್ಕೆ ನಾವೇನು ಮಾವಿನ ಮಿಡಿ ತಂದಿರ್ತೀವ ಅದನ್ನು ಹಾಕಿ ಹಾಗೆ ಮುಳ್ಸಿಡವು ವಜ್ಜೆ ಏರಿಡವು. ಅದಕ್ಕೆ ಅದು ಚಿಟ್ಟದ ಮೇಲೆ ಉಪ್ಪಿನಕಾಯಿ ಸಾಂಬಾರಕ್ಕೆ ರೆಡಿ ಮಾಡ್ಕೊಂಡು ಅದನ್ನಷ್ಟು ಮಾಡವು. ಉಪ್ಪಿನಕಾಯಿಗೆ ಏನೇನು ಸಾಂಬಾರು ಬೇಕೋ ಅಷ್ಟು ಮಸಾಲೆ ಮಾಡ್ಕೊಂಡು ಅದಷ್ಟು ಮಾಡ್ಕೊಂಬಿಟ್ರೆ ಆಯ್ತು. ಅಲ್ಲ ಇಲ್ಲಿ ಸುಮಾರು ಮಸಾಲೆ ಕಾಣ್ತಾ ಇದ್ದಿದ್ದು ಎಷ್ಟು ಮಿಡಿಗೆ? ಇದು ಒಂದು 800 ಮಿಡಿಗೆ ಬಂತು. ಈ ವರ್ಷ ಎಷ್ಟು ಉಪ್ಪಿನಕಾಯಿ ಮಾಡಿದೀಯ? ಈ ಸಲ ನಾನು ಒಂದು 4000 ಮಿಡಿನ ಮಾಡಿದ್ದೆ. ಪ್ರತಿ ವರ್ಷ ಎಷ್ಟೆಷ್ಟು ಆಗ್ತು? ಪ್ರತಿ ವರ್ಷನೂ ಒಂದು 4-5 ಸಾವಿರ ಮಿಡಿ ಮೇಲಾಗ್ತು. ಆಗ್ತಿತ್ತು ಅದು ಉಪ್ಪಿನಕಾಯಿ ಉಪ್ಪಿನ ಇದ್ರಲ್ಲಿ ಹಾಕಿ ತಗೊಂಡು ಕುಡಿದು ಒಳ್ಳೆ ನೀರು ಕೆಟ್ಟು ಇನ್ನು ಎಣ್ಣೆ ಬೇಕಾ ಕುಡ್ಕೊತಾ ಹೋಗ್ತು. ಅದೇ ಅದು ಗಟ್ಟಿ ಆಗ್ತದೆ. ಇದಿಷ್ಟು ಬೇಕಾದ್ರೆ ಕಾಣ್ತು ಸಾಕು ನೋಡುವ. ಎಷ್ಟೇ ಮಾಡಿದ್ರು ಕೆಳಗೆ ಬಸಿತ್ತು ಹಾಕಕ್ಕೆ ಬರಣಿ ಹಾಕಕ್ಕೆ. ಈಗ ಪ್ಲಾಸ್ಟಿಕ್ಕಿಗೆ ಹಾಕೋದು ತೊಂದರೆ ಇಲ್ಲ. ಈಗ ಅಲ್ಲೆಲ್ಲ ಮಿಡಿ ಇದ್ದಲ್ಲೇ ಆ ಮಿಡಿ ಎಷ್ಟು ದಿವಸ ಉಪ್ಪಲ್ಲಿ ಹಾಕಿಡವು? ಅದು ಹೆಂಗೆ ಹಾಕಿಡ್ತಾ? ಅದು ಒಂದು ಸಣ್ಣ ಮಿಡಿನೇ ಆದರೆ ಒಂದು 4 ದಿವಸಕ್ಕೆ ಜಜ್ಜಿ ಹೋಗ್ತು, ಮೆತ್ತಗಾಗ್ತು. ಹಾಂ ಅಂದರೆ ಚಿರುಟ್ಟು. ಹಾಂ, ದೊಡ್ಡ ಮಿಡಿ ಆದರೆ 1 ವಾರ ಬೇಕು. ಅದು ವಜ್ಜೆ ಹೇರ್ದಂಗಿರ್ತು. ನಾವು ವಜ್ಜೆ ಜಾಸ್ತಿ ಹೇರಿಟ್ಟುವ 1 ವಾರದೊಳಗೆ ಎಲ್ಲ ಮಿಡಿನೂ ಚಿಟ್ಟು ಹೋಗ್ತು. ಈಗ 1000 ಮಿಡಿಗೆ ಎಷ್ಟು ಉಪ್ಪು ಹಾಕಿಡವು? 1000 ಮಿಡಿಗೆ 9 ಕೊಟ್ಟೆ ಉಪ್ಪಂತೂ ಬೇಕು. ಅಂದರೆ 3 ಕೊಡ ನೀರು ಬೇಕು. 3ರಿಂದ 4 ಕೊಡ ನೀರು. ಅದಷ್ಟು ಒಂದೇ ಸಲ ಕುದಿಸಿ ಹಾಕಿಟ್ಬಿಟ್ರೆ 1000 ಮಿಡಿ ಹಾಕ್ಬೇಕು. ನಮ್ಮ ಬದಿಗೆಲ್ಲ ಉಪಯೋಗ ಮಾಡೋದು ಆ ಸಣ್ಣ ಕಟ್ಟು ಉಪ್ಪೆ ಅದ. ಹೌದು, ಅದೇ ಉಪ್ಪೆ. ಇದನ್ನ ಎಲ್ಲ ಇಡ್ತೀವಿ. ಇಷ್ಟೇ ಹದ ಸಾಕನ ಕಾಣ್ತು. ಇನ್ನೂ ತೆಳುಕ್ ಬೇಡ್ದನ ಕಾಣ್ತು. ಕಡಿ ಬಾಚ್ಕೊಂಡ್ಬಿಡ್ತು ತಗ ಬಟ್ಟೆ ಹಾಕಿ ಆರಾಮ. ಅದು ಹ್ಯಾಂಗ ಆರ್ಡರ್ ಬಸಿತ್ತು. ನಾವು ಒಂದು ಪಾತ್ರೆ ಸಿಂಹಾಸನ ಕೊಟ್ಟು ಮನೆ. ಹೌದಾ? ಮತ್ತೆ ಹಂಗೆ ಸುಮಾರು ಹೊತ್ತಾಗೋಗ್ತಾ ಸಿಂಹಾಸನ ಮೇಲೆ ಕುತ್ಕೊಂಡು ಕೆಲಸ ಮಾಡುವ ಅಲ್ಲ. ಏನಚ್ಚು ತೆಳ್ಳ ಮಾಡವೆ ಅಂತಂದ್ರೆ ಅದಕ್ಕೆ ಸುಮಾರು ಹಾಕ್ತೀಗ. ತೆಳ್ಳ ಮಾಡ್ಲಾ? ಒಂಚೂರು ಹಾಕು. ಆದರೆ ಸರಿ ಆಗ್ತದೆ. ಎಷ್ಟು ಸರಿ ಆಯ್ತು. ಸರಿ ಆಯ್ತು. ಇನ್ನೊಂಚೂರು ಬೇಕು. ಅದಕ್ಕೆ ಇನ್ನೊಂದು 2 ಮಿಡಿ ಹಾಕ್ಬೇಕು. ಬೇಕದೆ ಅದಕ್ಕೆಲ್ಲ ಇದಕ್ಕೆ ಬೇಕು. ಅಂದರೆ ಇವತ್ತು ಬರ್ತಿದ್ರೆ ನಾವೆಲ್ಲ ಉಪ್ಪಿನಕಾಯಿ ಎಲ್ಲ ಆಗಿತ್ತು. ನಾನು ಉಪ್ಪಿನಕಾಯಿ ಹಾಕ್ತೀನಿ. ಹಾಕ್ಬಪ್ಪದೇ 6 ವರ್ಷ ಹೇಳಿದ್ದ ಸ್ಟಾರ್ಟಿಂಗ್. ಹೌದಾ? ಪಿಕ್ಚರಿಗೊಬ್ಬ ಪ್ಲಾನ್ ಇದ್ದ ಕಾಕಂದು ನಿಂದು?
ಅಲ್ಲ ಶಿರ್ಸಲ್ ಟಾಕೀಸೇ ಹುಡ್ಕೋಣ ಅದ ಹೋದ್ರೆ ಹೋಟೆಲಿಗೆ ಹೋಗ್ಬೇಕಲ್ಲ ಹೋಟೆಲಿಗೆ ಅಂತ ಹೋಗಿ ಯಾರು ಬೈ ಅದ್ರ ಬಗ್ಗೆ ಒಂದು ಮಸಾಲೆ ದೋಸೆ ರೆಡಿ ಇರುತ್ತೆ. ತಿನ್ಬೋದಿಲ್ಲ ಯಾವುದು ಪುರಿ ಬಂದು ಪುರಿ ಬಾಜಿಯಾ? ಓಹೋ, ಅವಾಗತ್ತು ಮಸಾಲೆ ದೋಸೆ ದೊಸ್ಕರ ಬರ್ತಿದ್ದ. ನಿಂಗೆ ಉಪ್ಪಿನಕಾಯಿ ಮಾಡೋದು ಯಾರು ಕೊಟ್ಟಿದ್ವಿ? ಹೆಂಗೆ ಅಮ್ಮನೆ ಅತ್ತೆ ಮಾಡ್ತಿತ್ತು, ಅವಾಗ ನೋಡಿ ಕಲ್ತಿದ್ದಿ. ಆದರೆ ಆನಾಗಿಂದನೇ ಶುರು ಮಾಡಿದ್ದೆ. ಈ ಕಡೆ ಅತ್ತೆ ಸತ್ತ ಮೇಲೆ ಆನಾಗಿಂದನೇ ಶುರು ಮಾಡಿದ್ದೆ. 15 ವರ್ಷ. ನನಗಿಂತನೂ ಕಮ್ಮಿ ವರ್ಷ ಆಗುತ್ತಲ್ಲ ಈ ಉಪ್ಪಿನಕಾಯಿ ಮಾಡೋದು ಶುರು ಮಾಡಿ. ಹೆಂಗಿನ್ನು 13. ಉಪ್ಪಿನಕಾಯಿ ಫೇಮಸ್ಸೇ. ಮುಡಿಗೆ ಕಣಕ್ ಕಾಣ್ತದ? ಮುಡಿಬೇಡ, ಅದು ಇದು ಒಳ ಮುಸ್ಲ, ಇದು ಅಗಲಿ ಒಳ ಅಗಲಿಲ್ಲ, ಒಳಗೆ ಹೋಗ್ತದೆ ಚಲೋ. ಪ್ಲಾಸ್ಟಿಕ್ ಹಾಕೋದು, ಅದ್ರ ಮೇಲೆ ಉಪ್ಪು ನೀರಿಂದ ಒಂದು ಪ್ಲಾಸ್ಟಿಕ್ ಹಾಕೋದು. ಪ್ಲಾಸ್ಟಿಕ್ ಹಾಕಿದ್ರೆ ಸುಮಾರು ಅದು ಚಲೋ ಮಾಡಿ ಇಟ್ಕೊಳ್ಳವಲ್ಲ, ಅದು ಒಂದು ಮೇಲೆ ಉಪ್ಪಿನಕಾಯಿ ಮಾಡೋದು ಅಂದ್ರೆ ಹಂಗೆ ಪ್ರತಿ ವರ್ಷನೂ ಇದು ಹೆಂಗಿದ್ರು ಅಮ್ಮನ ಮಿಡಿ ತತ್ವಲ್ಲ, ಅಷ್ಟೆಲ್ಲ ಕಡೆಗೆ ಮಿಡಿ ಮೆತ್ತಾಗಿ ಉಪ್ತುಂಬು. ಈ ಸಲ ಎಂತ ಬೇಕಾದಾಗಲೇ ನಾವು ಮಾಡಿ ನೋಡೋಣ ಅನ್ನೋದೊಂದು ಬಂತು. ಯಾಕಂದ್ರೆ ಟೈಮ್ ಇಷ್ಟ ಈ ಸಲವ. ಒಂದ್ಸಲ ದೇವರು ಅಜ್ಜಿ ಹತ್ರ ಕೇಳಿದ್ ನಡ ಪ್ರತ್ಯಕ್ಷ ಆಗಿ, ನಿಂಗೆ 1 kg ಚಿನ್ನ ಬೇಕಾ, 1000 ಜೀರಿಗೆ ಮಿಡಿ ಬೇಕು ಹೇಳಿ. ಅಜ್ಜಿ ಚೀಲ ತಪ್ಪಲು ಒಳಗೆ ಓಡೋತಾಳ. ಮಿಡಿ ತಪ್ಪಲ ಚೀಲ ತಪ್ಪಲೆ ಚೀಲ, ಹಾ, 1000 ಮಿಡಿ 1000 ಮಿಡಿನೇ ಬೇಕು, ಚಿನ್ನ ಬೇಡ ಹೇಳಿ. ಉಪ್ಪಿನಕಾಯಿ ಕಾದ್ಕೆಂಬಂದ್ರೆ ಹಂಗೆ ಕಷ್ಟ. ಅಂದ್ರೆ ಅಷ್ಟೇ ಶ್ರದ್ಧೆ ಇದು ಬೇಕಾಗುತ್ತೆ. ಉಪ್ಪಿನಕಾಯಿ ಎಲ್ಲರೂ ಮಾಡೋದು ಬರ್ತಾರೆ, ಗೊತ್ತಿದೆ. ಮತ್ತೆ ಸಾಂಬಾರು ಬೇಕೊಳಾದ್ರೆ ಹಾಕ್ಕೊಂಡು ಲಾಸ್ಟಿಗೆ ಹಾಕ್ಬಿಡೋಣ. ಫಸ್ಟ್ ತೆಗಿಯೋ ಬರ್ನಿಗೆ ಇದು ಹಾಕಿಟ್ಟಿದ್ದೆ. ಫಸ್ಟ್ ತೆಗಮ್ಮ ಬರ್ನಿಗೆ ಅಲ್ಲಿ ಒಣಸಿದ್ದ ಅಲ್ಲ ಇದು ಇದನ್ನ ಹಂಗಾದ್ರೆ ಅದಕ್ಕೆ ಸಪ್ರೇಟೇ ಮಾಡ್ತೀರಾ ಹಾಕೋದು ಸಾಂಬಾರು ಅದು ಪ್ಲಾಸ್ಟಿಕ್ ಅಡುಗೆ ಇನ್ನೇನು ಬಳಕೆಯನ್ನು ಪ್ಲಾಸ್ಟಿಕ್ ಉಪ್ಪಿನ ನೀರು ಹಾಕಿದ್ರೆ ಹಂಗೆ ಮಾಡ್ಬೇಡ. ಅದಕ್ಕೆ ಹಾಕೋಣ. ಕಡೆ ಬಾಕಿದ್ ಇಟ್ಟು ಹಾಕ್ಬಿಡೋಣ. ಮಿಡಿ ಮುಳುಗುವಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಾಂಬಾರ ಹಾಕವು. ಅಂದ್ರೆ ಮಿಡಿ ಹಾಳಾಗ್ತೀವಿ. ಚಲೋ ಕುಡ್ತತ್ತು. ವರ್ಷ ಕಾಲಾವಧಿ ಇಟ್ಟರು 2 ವರ್ಷ ಇಟ್ಟರು ಹಾಳಾಗ್ತೀವಿ. ಈ ತರ ಮಾಡಿ ಹಾಕಿದ್ರೆ. ಅಲ್ಲೇ ಚಿಕ್ಕಮ್ಮ, ನೀನು ಉಪ್ಪಿನಕಾಯಿ ಸಿಕ್ಕಾಪಟ್ಟೆ ಫೇಮಸ್ ಅಲ್ಲೇ, ಹೌದು. ಯಾವ ಬದಿಗೆ ಮಾಡ್ಕೊಟ್ಟಿದ್ದೆ? ನಾನು ಇದು ಈಗ ಬೆಂಗಳೂರು, ಮೈಸೂರು, ನೆದರ್ಲ್ಯಾಂಡು, ಅಮೆರಿಕಕ್ಕೆಲ್ಲ ಹೋಜು. ಎಲ್ಲವೂ ಚಲೋ ಇದ್ದು ಹೇಳೋದಂಥದ್ದು ಒಂದು ಒಪಿನಿಯನ್ ಬಂಜು. ಯಾರಾದರೂ ಆ ವಿಡಿಯೋ ನೋಡ್ಕೊಂಡು ಕೇಳಿದ್ವಪ್ಪ ಉಪ್ಪಿನಕಾಯಿ ಬೇಕಾಗಿತ್ತು ಹೇಳಿ, ಮತ್ತೆ ಸ್ಟಾಕ್ ಇದ್ದ? ಹಾ, ಇದ್ದು ಇದ್ದು ಹೌದಾ? ಕೊಡ್ತೀವಿ. ಅಡ್ಡಿಲ್ಲ.